ವಿಪರೀತ ತಲೆನೋವು, ತಲೆಭಾರ, ಸನ್ನಿ ತಲೆನೋವಾಗಿದೆ, ಮೈಕೈ ನೋವಿದೆ ಅಥವಾ ಚರ್ಮ ತುಂಬ ಚೆನ್ನಾಗಿರಬೇಕು, ಅದ್ರ ಜೊತೆಗೆ ಕೂದಲು ಕೂಡ ಸೊಂಪಾಗಿ ಬೆಳಿಬೇಕು ಅಂತಂದರೆ ಬಾಣಂತಿಯರಿಗೆ ತಪ್ಪದೆ ಈ ಒಂದು ಸೊಪ್ಪಿನ ಸ್ನಾನವನ್ನು ಮಾಡಿಸ್ತಾ ಇದ್ರು. ಸೊಪ್ಪಿನ ಸ್ನಾನಕ್ಕೆ ಯಾವೆಲ್ಲ ಸೊಪ್ಪುಗಳನ್ನು ಬಳಸ್ತಾರೆ ಅಂತ ಅಂದರೆ ನೀಲಗಿರಿ ಸೊಪ್ಪು, ಎಳ್ಳಿ ಸೊಪ್ಪು, ನಿಂಬೆ ಸೊಪ್ಪು, ಬೇವಿನ ಸೊಪ್ಪು, ಮಾವಿನ ಸೊಪ್ಪು, ಚೇಪೆಕಾಯಿ ಬರುತ್ತಲ್ವ, ಚೇಪೆ ಸೊಪ್ಪನ್ನು ಕೂಡ ಬಳಸ್ತಾ ಇದ್ರು. ಈ ರೀತಿ 5, 9, 11 ಥರದ ವಿವಿಧ ರೀತಿಯ ಗಿಡಮೂಲಿಕೆಗಳನ್ನು ತಂದು ನೀರಿನಲ್ಲಿ ನೋಡಿ ಸೊಪ್ಪನ್ನು ತೊಳಿಬೇಕು. ನಂತರ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಅಂಡೆ ಒಲೆ ಇತ್ತು ಅಂತಂದ್ರೆ ಅಂಡೆಗೆ ಈ ಸೊಪ್ಪುಗಳನ್ನು ಹಾಕಿ ಚೆನ್ನಾಗಿ ಕಾಯಿಸಿ ನಂತರ ನೀರನ್ನ ಒಂದು ಬಟ್ಟೆಯನ್ನ ಹಾಕಿ ಈ ರೀತಿ ಶೋಧಿಸ್ಕೊಂಡು ಬಾಣಂತಿಯರಿಗೆ ತಲೆ ಸ್ನಾನ ಮಾಡಿದಾಗ ಈ ರೀತಿ ಸೊಪ್ಪಿನ ಸ್ನಾನನ ಮಾಡಿಸ್ತಾರೆ. ಬಾಣಂತಿ ತಾಯಿಯರಿಗೆ ಈಗ ಮಗು ಆದಮೇಲೆ ಎಷ್ಟೋ ಜನರಿಗೆ ಸ್ಕಿನ್ ಎಲ್ಲ ಕಾಂತಿ ಅನ್ನೋದು ಹೋಗಿರುತ್ತೆ. ಈ ಸೊಪ್ಪಿನ ಸ್ನಾನ ಮಾಡೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಚರ್ಮ ಕೂಡ ತುಂಬ ಚೆನ್ನಾಗಿರುತ್ತೆ, ಸನ್ನಿ ತಲೆನೋವು, ತಲೆಭಾರ, ಮೈಕೈ ನೋವು ಕೂಡ ದೂರ ಆಗುತ್ತೆ. ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ ಅನಿಸಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.